ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹರಿ ಓಂ ಹರೇ ಶ್ರೀನಿವಾಸ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮಾಗಡಿ ತಾಲೂಕು ಕುದೂರು ಹೋಬಳಿ ಬರುವಂತಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈಗ ಒಂದು 2 ವರ್ಷದ ಹಿಂದೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ತಿಮ್ಮರಾಯ ಸ್ವಾಮಿ ಅಂತಲೇ ಮೊದಲಿಗೆ ಆ ದೇವಸ್ಥಾನ ಹೆಸರಾಗಿತ್ತು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಒಂದು ಹೋಮನ ಇಟ್ಕೊಳ್ತಾ ಬಂದಿದ್ದಾರೆ. ಆ ದೇವಸ್ಥಾನದ ಅಧ್ಯಕ್ಷರಾದಂತಹ MS ರವಿರಾವ್ ಅವರು ಅಧ್ಯಕ್ಷರಾಗಿದ್ದಾರೆ ಆ ದೇವಸ್ಥಾನಕ್ಕೆ. ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಚಂಡಿಕಾ ಹೋಮನ, ಇದು 13ನೇ ಹೋಮ ನಮ್ಮ ಮಣಿಗ್ನಳ್ಳಿ ಗ್ರಾಮದಲ್ಲಿ ನಡೆಸ್ತಾ ಇರೋದು. ಈ ಹೋಮಕ್ಕೆ ತುಂಬ ಗಣ್ಯ ವ್ಯಕ್ತಿಗಳು ಹಾಗೂ ಹಿರಿಯರು, ಗ್ರಾಮಸ್ಥರು ಎಲ್ಲರೂ ಸೇರಿದರು. ಮುಖ್ಯವಾಗಿ ಮಾಜಿ ಶಾಸಕರಾದಂತಹ ಲಕ್ಷ್ಮೀ ಮಂಜುನಾಥ್ ಅವರು ಸೇರಿದರು. ಮತ್ತು ಬೆಂಗಳೂರಿನವರ ವಿಕಾಸ್ ಕವನ, ಮತ್ತು ಒಂದು ಏನು ವಿಗ್ರಹವನ್ನು ಒಂದು ಕೊಟ್ಟಂತಹ ಮಹಾಲಕ್ಷ್ಮಮ್ಮ ಕುಟುಂಬದವರು, ಮತ್ತು ಅರ್ಚಕರು ಎಲ್ಲರೂ ಸೇರಿ ವಿಶೇಷವಾಗಿ ನಮ್ಮ ಮಣಿಗ್ನಳ್ಳಿಯ ಸುಬ್ರಾವ್ ಕುಟುಂಬದವರು ಈ ಒಂದು ಚಂಡಿಕಾ ಹೋಮನ ಭಾಳ ಚೆನ್ನಾಗಿ ಹಮ್ಮಿಕೊಂಡಿದ್ರು. ಈ ಒಂದು ಹೋಮಕ್ಕೆ ಅಕ್ಕಪಕ್ಕ ಗ್ರಾಮಸ್ಥರು ಮತ್ತು ನಮ್ಮ ಗ್ರಾಮಸ್ಥರು ತುಂಬ ಜನ ಗಣ್ಯರು, ಹಿರಿಯರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಭಾಳ ಚೆನ್ನಾಗಿ ಸುಮಾರು ಒಂದು 3-4 ಅವರ್ ಈ ಒಂದು ಹೋಮ, ಒಂದು ಪೂಜೆ ಭಾಳ ಚೆನ್ನಾಗಿತ್ತು. ಈ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ರವಿರಾವ್ ಅವರು ಹಮ್ಮಿಕೊಂಡಿದ್ರು. ತುಂಬ ಖುಷಿಯಾಗುತ್ತೆ. ಅವರ ಒಂದು ದಾರಿಯಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಭಗವಂತ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ, ಮತ್ತು ನಮ್ಮ ಗ್ರಾಮದವ್ರಿಗೆಲ್ಲ ಒಳ್ಳೇದು ಮಾಡಲಿ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿರಲಿಲ್ಲ. ಈ ಒಂದು ವಿಡಿಯೋ ಅವರು ಮಾಡಿದರು. ಆ ವಿಡಿಯೋ ತೊಗೊಂಡು ನಾನು ಎಡಿಟ್ ಮಾಡಿ ಒಂದು ಯೂಟ್ಯೂಬ್ಗೆ ಹಾಕಿದ್ದೀನಿ. ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ಯಾರೂ ಬೇಜಾರು ಮಾಡ್ಕೋಬೇಡಿ. ಮತ್ತು ಈ ಒಂದು ಪುಣ್ಯದ ಒಂದು ಕಾರ್ಯಕ್ರಮಕ್ಕೆ ನಾವು ಯಾರು ಭಾಗವಹಿಸಿಲ್ವೋ ಅವರೆಲ್ಲರೂ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಸ್ವಾಮಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಒಂದು ಚಂಡಿಕಾ ಹೋಮನ ನಾವು ಕಣ್ಣು ತುಂಬಿಸ್ಕೊಳ್ಳೋಣ. ಭಗವಂತ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸಮೃದ್ಧಿ, ಸಂಪತ್ತು ಕೊಟ್ಟು ಈ ವರ್ಷ ಯಾರು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಏನು ಮನೆ ಕಟ್ಟಬೇಕು, ಆಸ್ತಿ ತೊಗೋಬೇಕು, ವಿದ್ಯಾಭ್ಯಾಸದಲ್ಲಾಗಬೇಕು, ಕೆಲಸದ ಬಗ್ಗೆ ಎಲ್ಲ ಕೇಳ್ಕೊಳ್ಳೋಣ. ಭಗವಂತ ನಮ್ಮ ಊರಲ್ಲಿ ನೆಲೆಸಿರೋಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಹೋದಂಥ ಭಕ್ತಾದಿಗಳಿಗೆಲ್ಲರಿಗೂ ಒಂದು ಅನ್ನದಾನ ಪ್ರಸಾದ ಏರ್ಪಡಿಸಿದರು. ಬಿಸಿಬೇಳೆಭಾತು, ಮೊಸರನ್ನ, ಪಾಯಸ, ಅನ್ನ, ಈ ಥರ ತುಂಬ ಅಡುಗೆಗಳ್ನ ಮಾಡಿಸಿ ಬಂದಂಥ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕೋದ್ರಲ್ಲಿ ನಮ್ಮೂರು ಎತ್ತಿದ ಕೈ ಆಗೋಗಿದೆ. ಭಾಳ ಚೆನ್ನಾಗಿ ಒಂದು ದೇವ್ರ ಕಾರ್ಯಕ್ರಮ ನಮ್ಮೂರಿನ ಮುಖಂಡರು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ನಮಗೆಲ್ಲ ನೋಡೋಕ್ಕೆ ಒಂದು ಆನಂದ. ಅವ್ರುಗಳ್ನ ನೋಡಿ ಕಲಿಯೋದು ನಮಗೂ ಬೇಜಾನಿದೆ ಸ್ನೇಹಿತರೆ. ಎಲ್ಲರಿಗೂ ಆ ಭಗವಂತ ಎಲ್ಲ ಕುಟುಂಬದವ್ರಿಗೂ ಒಳ್ಳೇದು ಮಾಡಲಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹರಿ ಓಂ ಹರೇ ಶ್ರೀನಿವಾಸ. ಇದು 14 ಪೂರ್ಣವತಿಗೆ ಬಟ್ಟೆ ಸೀರೆ ಇದೆಯಲ್ಲ 16 ಇದು ಕುಕ್ಸು ಕಡೆ ಇದೆ, ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿ ಕೊಬ್ಬರಿ ಇದೆಯಾ?
ಕೊಬ್ಬರಿ ಎಷ್ಟು ಒಂದಿದೆ ಒಂದೇ ಇದೆಯಾ? ಎಲ್ಲ ಬೇಕಾ? ಎಷ್ಟು ಬೇಕು? 16 ಇಲ್ಲಾಂದ್ರೆ 3 ಮಾಡ್ಬೋದು ನೀವು. 3 ಮಾಡ್ಬೋದು. ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಿ ಆ ದೇವಿಯ ಅನುಗ್ರಹದಿಂದ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಎಲ್ಲರೂ ಹೇಳ್ಬೋದು, ಇದಂ ಫಲಂ ಮಯಾದೇವ ಬ್ರಹ್ಮಣ ಉಪಾಸನ ಹೇ ನಮೇ ಫಲ ಅವಾಪ್ತಿ ಭವೆ ಜನ್ಮನಿ ಜನ್ಮನಿ ಯಜ್ಞೇಶ್ವರಾಯ ನಮಃ ಇದಂ ಪೂರ್ಣಫಲಂ ಸಮರ್ಪಯಾಮಿ. ಓಂ तस्मात् कारण्य भावेन रक्षणं जगदीश रक्षणं पुरुषोत्तम नमस्कार विश्वेश्वराय महादेवाय कुंभकाय ज्ञानकाय कामकाय कालाग्निकाय नीलकंठाय मृत्युंजय सुरेश्वराय गंगाय महादेवाय नमः चायनंदरतां लक्ष्मीपश्यन्तो तत्र लक्ष्मी देवी देवीवाग्नाशं पदमे पुनः गच्छति चेतमात्मा भवतेन उत्तमकार्यस्य तत्र प्राप्तावच्च सर्वं कहि यज्ञं कामयते कामं
तस्मात् कारण्यभावेन लक्ष्मणं जगदीश लक्ष्मणं पुरुषोत्तमं नमस्कार विश्वेश्वराय महादेवाय त्र्यंबकाय ज्ञानकाय कामकाय कालाग्निकाय नीलकंठाय मृत्युंजयाय सुरेश्वराय वाराय गंगाय महादेवाय नमो नमः चायनंतरतामोक्षापस्मैतो तत्र लक्ष्मी देवी देवीवाग्नाशं वदमे पुनः गच्छते चेतमात्मः तोतेन उत्तमं तत्र तत्रापरावच्च सर्वं कहि यज्ञं कामयते कामं तन्तं प्राप्ति सिद्धं परमेश्वर ಇರಲ್ಲ ಮನೆಗೆ ಅವ್ರ ಅಂಗಡಿ ಬಂದಿದ್ರು ಏನು ಬೆಳಿಗ್ಗೆ ಈ ದೇವರ ಏನು ತಿರುಗಾಯ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಭಕ್ತರೇನಿದ್ದಾರೆ ಅವರೆಲ್ಲರೂ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಕೊಡ್ತಿದ್ದಾರೆ. ನಮ್ಮ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಮತ್ತೊಮ್ಮೆ ಬನ್ನಿ ಅಂತೇಳಿ ದೇವರ ಪರವಾಗಿ ತಮ್ಮ ಚಪ್ಪಾಳೆ ಮೇಲ್ಚಾವಣಿಯನ್ನು ಉದ್ಘಾಟನೆ ಮಾಡಿದಂಥ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕೆಲವೊಂದು ವಿನಾಯಕೋ ಅಂತ ಶಾಸ್ತ್ರವಾಕ್ಯವಿದೆ. ವಿಶೇಷವಾಗಿ ಕಲಿಯುಗದಲ್ಲಿ ಒಂದು ವಿನಾಯಕ ಗಣಪತಿಯ ಆರಾಧನೆ ಮತ್ತೊಂದು ದುರ್ಗಾ ಆರಾಧನೆ ಮಾಡಿದ್ರೆ ಅತ್ಯಂತ ಶೀಘ್ರವಾಗಿ ಅದು ಫಲವನ್ನು ಬರ್ತದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಈ ಲಕ್ಷ್ಮೀ ನರಸಿಂಹನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನೀವೆಲ್ಲರೂ ಸೇರಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಈ ಚಂಡಿ ಹೋಮವನ್ನ ನೆರವೇರಿಸಿ ಅದರ ಪೂರ್ಣಾಹುತಿಯಾಗಿ ಕಾಯ್ತಾ ಇದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಏನೇ ಹೋಮದಲ್ಲಿ ಭಾಗಿಯಾಗಲಿಕ್ಕೆ ಗ್ರಾಮದ ಎಲ್ಲ ಮುಖ್ಯಸ್ಥರು ಕರೆದು ನಾವು ದಂಪತಿಗಳ ಸಮೇತ ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ಸುಲಲಿತ ನಡೀಲಿ, ಗ್ರಾಮ ಅಭಿವೃದ್ಧಿ ಆಗಲಿ, ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಈ ಕ್ಷೇತ್ರದಲ್ಲಿ ಮಳೆ ಬೆಳೆಯೆಲ್ಲ ಸರಿಯಾದ ಸಮಯಕ್ಕೆ ಆಗಿ ರೈತಾಪಿ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಈ ದೇವರನ್ನು ನಂಬಿರ್ತಕ್ಕಂಥ ಹಲವಾರು ಕುಟುಂಬದ ಭಕ್ತಕಾರರಿದ್ದ ಗ್ರಾಮದವರು ಮತ್ತು